ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸಂಕ್ರಾಂತಿ ಅಂದರೆ ನಮಗೆಲ್ಲ ನೆನಪಾಗೋದು ಎಳ್ಳು ಬೆಲ್ಲ, ಹಬ್ಬದ ವಾತಾವರಣ. ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಒಂದು ಆಗಮನ ಆಗುತ್ತೆ. ಡಿಮೋಟಿವೇಟ್ ಆಗಬಾರದು ಅನ್ನೋದನ್ನು ಕಲಿಸುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ. ಭಗವದ್ಗೀತೆಯಲ್ಲಿ ಮಕರ ಸಂಕ್ರಾಂತಿ ಬಗ್ಗೆ ಉಲ್ಲೇಖ ಆಗಿದೆಯಾ? ಹತಾಶನಾಗಿ ಕೂತಂತಹ, ಯುದ್ಧ ಬೇಡ ಅಂತ ಕೂತಂತಹ ಅರ್ಜುನನನ್ನ ಬಡಿದೆಬ್ಬಿಸಿದ್ದು ಅವತ್ತು ಬೋಧನೆಯನ್ನ, ಭಗವದ್ಗೀತೆಯ ಉಪದೇಶವನ್ನ ಮಾಡಿದಂತಹ ದಿನ ಶ್ರೀಕೃಷ್ಣ ಪರಮಾತ್ಮ ಮಕರ ಸಂಕ್ರಾಂತಿಯ ದಿನ. ಗೋಮಾತೆಗೆ ಸಂಕ್ರಾಂತಿಯ ದಿನ ಯಾರು ತಮ್ಮ ಕೈಯಾರೆ ಅಕ್ಕಿ, ಬೆಲ್ಲ, ಹಸಿರು ಹುಲ್ಲು ಈ ಥರ ಗೋಗ್ರಾಸವನ್ನು ತಿನ್ನಿಸ್ತಾರೆ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ. ಈ ವೀಳ್ಯದೆಲೆ ರೆಮಿಡಿಯನ್ನು ಮಾಡ್ಕೊಂಡು ನೋಡಿ. 6 ದಿವಸ ಆಗಿ 7ನೇ ದಿವಸ ಹೊಸ ಹಣ ಬರಲಿಲ್ಲ ಅಂದರೆ ಕೇಳಿ, ಚಾಲೆಂಜ್ ಮಾಡ್ತೀನಿ. ಯಾರೂ ಕೇಳಿರಲಾರದ, ಯಾರಿಗೂ ಗೊತ್ತಿರಲಾರದಂತಹ ಒಂದು ರಹಸ್ಯವನ್ನು ಫಾರ್ ದಿ ಫಸ್ಟ್ ಟೈಮ್ ನಾನು ರಿವೀಲ್ ಮಾಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ, ಎಂದೆಂದಿಗೂ ನಿಮ್ಮೊಂದಿಗೆ. ನಾನು ಪರಿಣಿಕಾ. ಸಂಕ್ರಾಂತಿ ಅಂದರೆ ನಮಗೆಲ್ಲ ನೆನಪಾಗೋದು ಎಳ್ಳು ಬೆಲ್ಲ, ಹಬ್ಬದ ವಾತಾವರಣ, ಸುಗ್ಗಿ, ರಂಗೋಲಿ, ಬಣ್ಣ ಬಣ್ಣದ ಗಾಳಿಪಟ. ಹಾಗೆ ಮಕರ ಸಂಕ್ರಾಂತಿ ಅಂದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡೋ ಪುಣ್ಯಕಾಲ. ಇದನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಾಂತಿಯ ಹಿನ್ನೆಲೆ, ಧಾರ್ಮಿಕ ಮಹತ್ವ, ಹಾಗೆ ಈ ದಿನ ಮಾಡಬಹುದಾದ ಪರಿಹಾರಗಳ ಬಗ್ಗೆ ಇವತ್ತು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ನಾವು ತಿಳ್ಕೊಳ್ಳೋಣ. ಇದೆಲ್ಲವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಹೊಸದಾಗಿ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಕೂಡ, ನಿಮಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದೂ ಅಲ್ಲದೆ ಮಕರ ಸಂಕ್ರಾಂತಿ ಹಬ್ಬ, ಇದರ ಆಚರಣೆಯ ಹೊಸ್ತಿಲಲ್ಲಿದ್ದೀವಿ. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ನಿಮ್ಮ ಬಾಳಿನಲ್ಲಿ ಹೊಸ ಹರ್ಷ, ಹೊಸ ಬೆಳಕು ಎಲ್ಲವನ್ನ ತರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಂ ಗುರೂಜಿ, ಈಗ ಮೊದಲನೇದಾಗಿ ಮಾತಾಡೋದಾದರೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ, ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದರೆ. ನೋಡಿ, ಈ ಸಂಕ್ರಾಂತಿ ಹಬ್ಬ ವಿಷಯ ವಿಸ್ತಾರ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಮಾತಾಡ್ತಾ ಹೋದರೆ ನಾವು ಒಂದು 1000 ಪಾಡ್ಕಾಸ್ಟ್ ಮಾಡ್ಬೋದೇನೋ, ಅಷ್ಟು ಆಳವಾದಂತಹ ವಿಷಯ ಇದೆ. ಮಕರ ಸಂಕ್ರಾಂತಿ ಈ ಹೆಸರಲ್ಲೇ ನಾವು ಒಂದು ಸ್ವಲ್ಪ ಅದರ ಬಗ್ಗೆ ಬೆಳಕು ಚೆಲ್ಲೋದಾದರೆ, ಮಕರ ಸಾಮಾನ್ಯವಾಗಿ ನಾವು ಮಕರ ರಾಶಿ ಅಂತ ಹೇಳ್ತೀವಿ. ಆ ಮಕರ ರಾಶಿಗೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಒಂದು ಆಗಮನ ಆಗುತ್ತೆ. ಮಕರ ಸಂಕ್ರಾಂತಿ ನೋಡಿ, ಇಲ್ಲಿ ಈ ವಿಂಟರ್ ಸೀಸನ್, ಈ ಚಳಿಗಾಲ ಏನಿದೆಯಲ್ಲ, ಎಲ್ಲರೂ ಕೂಡ ಈ ವರ್ಷ ಅಂತೂ ಜಾಸ್ತಿನೇ ಚಳಿ ಇತ್ತು ಅಲ್ವಾ? ತುಂಬ ಚಳಿ, ಎಲ್ಲ ಚಳಿಯಿಂದ ನಡುಗ್ತಾ ಇದ್ರು ಗಡಗಡ. ಆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಸಿಕ್ಕಾಪಟ್ಟೆ ಚಳಿ. ಇಲ್ಲಿ ನೋಡಿ, ಪ್ರಕೃತಿಯ ಒಂದು ವಿಸ್ಮಯ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ, ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪರಿವರ್ತನೆ ಆಗುತ್ತೆ. ಇಲ್ಲಿ ಎಲ್ಲರೂ ಏನು ಅನ್ಕೋತಾರೆ ಅಂತಂದರೆ, ಧನುರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಬರುವಂಥದ್ದು. ಹೌದು, ಅದು ನಿಜ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಅದನ್ನು ಇವತ್ತು ಈ ಪಾಡ್ಕಾಸ್ಟ್ನಲ್ಲಿ ನಾನು ರಿವೀಲ್ ಮಾಡ್ತೀನಿ ಎಲ್ಲ ವೀಕ್ಷಕರುಗಳಿಗೂ ಕೂಡ. ಮಕರ ಸಂಕ್ರಾಂತಿ ನಿಮಗನ್ಸಿದ ಹಾಗೆ, ನಿಮ್ಮ ಒಂದು ಮಟ್ಟಿಗೆ ಈ ಮಕರ ಸಂಕ್ರಾಂತಿಯಲ್ಲಿ ಯಾವ ದೇವರ ಪೂಜೆ ಮಾಡ್ತೀವಿ ನಾವು ಸಾಮಾನ್ಯವಾಗಿ, ನಿಮಗನ್ಸಿದ ಪ್ರಕಾರ? ನನಗನ್ಸೋ ಪ್ರಕಾರ ಲಕ್ಷ್ಮೀದೇವಿ. ಹೌದು, ಲಕ್ಷ್ಮೀದೇವಿ ಪೂಜೆ ಮಾಡ್ತೀರಿ. ಲಕ್ಷ್ಮೀದೇವಿ ಪೂಜೆ ಮಾಡ್ತೀವಿ. ಅದು ಬಿಟ್ಟು ಮತ್ತೆ ವಿಷ್ಣು ಪೂಜೆ ಮಾಡ್ತೀವಿ. ಹೀಗೆ ಅಂದರೆ ಸ್ಪೆಸಿಫಿಕ್ ಆಗಿ ನೋಡಿ, ಇವಾಗ ನಾವೊಂದು ಈ ಗಣೇಶ ಚತುರ್ಥಿ ಅಂತ ಬರುತ್ತೆ. ಗಣೇಶ ಚತುರ್ಥಿ ಅಂತ ಬಂದಾಗ ನಾವು ಗಣೇಶನ ಆರಾಧನೆಯನ್ನು ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ಪೂಜೆ ಮಾಡ್ತೀವಿ.
ರಾಮನವಮಿ, ರಾಮನ ಪೂಜೆ ಮಾಡ್ತೀವಿ. ಹೀಗೆ ಸ್ಪೆಸಿಫಿಕ್ ಆಗಿರುತ್ತೆ. ಬಟ್ ಸಂಕ್ರಾಂತಿ ಅಂತ ಬಂದಾಗ ಇಲ್ಲಿಯವರೆಗೂ ಕೂಡ ಮಾಧ್ಯಮದಲ್ಲಿ, ಯೂಟ್ಯೂಬ್ ಇತಿಹಾಸದಲ್ಲಿ ಯಾರೂ ಕೇಳಿರಲಾರದ, ಯಾರಿಗೂ ಗೊತ್ತಿರಲಾರದಂತಹ ಒಂದು ರಹಸ್ಯವನ್ನು ಫಾರ್ ದಿ ಫಸ್ಟ್ ಟೈಮ್ ನಾನು ರಿವೀಲ್ ಮಾಡ್ತೀನಿ. ಅದು ಹೌದು ಗುರುಗಳೇ, ಇಲ್ಲಿಯವರೆಗೂ ಈ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿ ಈ ಸಂಕ್ರಾಂತಿಯಿಂದನೇ ಆ ಆರಾಧನೆಯನ್ನು ನಮ್ಮ ವೀಕ್ಷಕರು ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ನೋಡಿ, ಇಲ್ಲಿಂದ ಈ ಪಾಡ್ಕಾಸ್ಟಲ್ಲಿ ನಾನೇನು ರಹಸ್ಯವನ್ನು ರಿವೀಲ್ ಮಾಡ್ತೀನಿ, ತದನಂತರ ಎಲ್ಲರೂ ಕೂಡ ಈ ರೆಮಿಡಿಗಳನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಆವಾಗವಾಗ ಎಲ್ಲ ಕಡೆ ಕೇಳ್ತಾ ಇರ್ತೀರಲ್ಲ, ನಾವು ಬ್ರೇಕ್ ಮಾಡಿದ್ದು ಎಲ್ಲರೂ ನಮ್ಮನ್ನು ಫಾಲೋ ಮಾಡ್ತಾರೆ ಅಂತ. ಹಾಗೆ ಫಸ್ಟ್ ಟೈಮ್ ನಾನು ಮಕರ ಸಂಕ್ರಾಂತಿಯ ರಹಸ್ಯವನ್ನು ರಿವೀಲ್ ಮಾಡ್ತೀನಿ. ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಚಳಿಗಾಲದ ದಿನಗಳು, ಚಳಿ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಒಂದು ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪರಿವರ್ತನೆ ಆಗ್ತಾ ಹೋಗುವಂಥದ್ದು. ಇದರ ಹಿಂದಿನ ಐತಿಹ್ಯಗಳನ್ನು ನೋಡಲಿಕ್ಕಾಗಿ ನಾವು ಗಂಗಾ ನದಿಯ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ನಿಮಗೂ ಗೊತ್ತಿದೆ ಗಂಗಾ ನದಿಯ ಬಗ್ಗೆ. ಆ ಭಗೀರಥ ಪ್ರಯತ್ನ ಅಂತ ಆ ವರ್ಡ್ ಕೇಳಿದ್ದೀರಾ ನೀವು? ಭಗೀರಥ ಪ್ರಯತ್ನ ಅಂತಂದರೆ ನೋಡಿ, ಈ ಮಕರ ಸಂಕ್ರಾಂತಿಗೆ ಅದು ಎಷ್ಟು ಸೂಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದರೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಯ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಆ ಕೆಲಸವನ್ನು ನಾವು ಬಿಡಬಾರ್ದು ಅಂತ ಹೇಳಿ. ಈಗ ಕೆಲವೊಬ್ರು ಡಿಮೋಟಿವೇಟ್ ಆಗಿ ಕೂತ್ಬಿಡ್ತಾರೆ, ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ. ಹಾಗೆ ಮಾಡಬೇಕಾ ಅಥವಾ ಆ ಒಂದು ಗುರಿಯ ಕಡೆಗೆ ನಾವು ಸಾಗಬೇಕಾ ಹಠ ಹಿಡಿದು? ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಹಠ ಹಿಡಿದು ಆ ಗುರಿಯ ಕಡೆಗೆ ಸಾಗಬೇಕಲ್ವಾ? ನೋಡಿ, ಮಕರ ಸಂಕ್ರಾಂತಿಗೆ ನಮಗೆ ಏನು ಹೇಳ್ಕೊಡುತ್ತೆ ಅಂತಂದರೆ, ಈ ಮಕರ ಸಂಕ್ರಾಂತಿ ದಿನ ಭಗೀರಥ ಗಂಗಾ ಮಾತೆಯನ್ನು ಧರೆಗೆ ಇಳಿಸಿದ್ದು, ಭೂಮಿಗೆ ತಂದಿದ್ದು ಅಂತ ಹೇಳಿ. ಅದು ಸುಮ್ಮನೆ ಬಂದಿದ್ದಲ್ಲ ಗಂಗಾ ಮಾತೆ. ಭಗೀರಥ, ಅದಕ್ಕೆ ಹೇಳ್ತಾರೆ ಭಗೀರಥ ಪ್ರಯತ್ನ ಅಂತ ಹೇಳಿ. ಸುಮ್ಮನೆ ಹಬ್ಬ ನಾವು ಆಚರಣೆ ಮಾಡುವಂಥದ್ದಲ್ಲ. ಆ ಹಿಂದಿನ ಐತಿಹ್ಯ, ಅದರ ಹಿಂದಿನ ರಹಸ್ಯ ತಿಳ್ಕೊಂಡು ಮಾಡಿದಾಗ ನಮ್ಮ ಗುರಿಯ ಕಡೆಗೆ ನಾವು ಸಾಕ್ತೀವಿ. ಅದರ ಅರ್ಥ ಏನು ಅಂದರೆ, ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡಬಾರ್ದು. ಅದರ ಸೂಚನೆಯನ್ನು ಮಕರ ಸಂಕ್ರಾಂತಿ ಕೊಡುತ್ತೆ. ಸುಮ್ಮನೆ ನಾವು ಎಳ್ಳು ಬೆಲ್ಲ ತಿಂದ್ವಿ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿದ್ವಿ ಅಂತ ಹೊಸ ಬಟ್ಟೆ ಹಾಕೊಂಡ್ವಿ, ಗಾಳಿಪಟ ಹಾರಿಸಿದ್ವಿ, ಕಲರ್ ರಂಗೋಲಿ ಹಾಕಿದ್ವಿ, ಅಲ್ಲಿಗೆ ನಿಲ್ಲಲ್ಲ. ಅದು ಹಬ್ಬ ಅಲ್ಲ. ಅದರ ಹಿಂದಿನ ಒಂದು ರಹಸ್ಯ ತಿಳ್ಕೊಂಡು ಹಬ್ಬ ಮಾಡಬೇಕು. ಹಠ, ಛಲ, ಧೈರ್ಯ, ಹೊಟ್ಟೆಯಲ್ಲಿ ಒಂದು ಬೆಂಕಿ ಇರಬೇಕು, ನಮಗೆ ಸಾಧಿಸುವ ಛಲ ಇರಬೇಕು. ಅದನ್ನು ಮಕರ ಸಂಕ್ರಾಂತಿ ನಮಗೆ ಕಲಿಸ್ಕೊಡುತ್ತೆ. ಈ ರಹಸ್ಯ ಗೊತ್ತಿತ್ತಾ ಎಲ್ಲರಿಗೂ? ಇಲ್ಲ, ಗೊತ್ತಿಲ್ಲ. ಇನ್ನೂ ಒಂದು ರಹಸ್ಯ ರಿವೀಲ್ ಮಾಡ್ತೀನಿ ನಾನು, ವೀಕ್ಷಕರು ಕಾಯ್ತಾ ಇರಲಿ. ಈಗ ನೋಡಿ, ಮಕರ ಸಂಕ್ರಾಂತಿ ಹಬ್ಬ ಆಗತ್ತೆ. ನಮ್ಮ ಸನಾತನ ಧರ್ಮ, ಹಿಂದೂಗಳು ಪಾಲಿಸುವಂತಹ ಯುಗಾದಿ ಹಬ್ಬ ಬರುತ್ತೆ. ಅದು ನಮಗೆ ಹೊಸ ವರ್ಷ. ಈಗ ನಾವು ಒಂದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಂತ ಹೇಳಿ ಆಂಗ್ಲ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಎಲ್ಲ ಕಡೆಗೆ. ಅದಲ್ಲ, ನಾವು ಹಿಂದೂಗಳು ಈ ಒಂದು ಯುಗಾದಿಗೆ ಸನಾತನ ಧರ್ಮವನ್ನು ಪಾಲಿಸುವಂಥವ್ರು, ಅವಾಗ ಅದು ಹೊಸ ವರ್ಷ. ಆದರೆ ಈಗ ಸಂಕ್ರಾಂತಿ ಈಗ ಸ್ಟಾರ್ಟ್ ಬರುತ್ತೆ ಹಬ್ಬ, ಮೊದಲನೇ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಮಾಡಬೇಕು. ಅದು ಏನು ನಮಗೆ ಕಲಿಸಿಕೊಡುತ್ತೆ ಅಂತಂದರೆ, ಹಿಡಿದ ಹಠವನ್ನು ಬಿಡಬಾರದು, ಜಯಿಸಬೇಕು, ಗೆಲ್ಲಬೇಕು, ಜೀವನದಲ್ಲಿ ಹತಾಶರಾಗಿ ಕೂಡಬಾರ್ದು, ಡಿಮೋಟಿವೇಟ್ ಆಗಬಾರ್ದು ಅನ್ನೋದನ್ನು ಕಲಿಸುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ. ಇದನ್ನು ತಿಳ್ಕೊಂಡು ಮುಂದುವರೆದಾಗ ನೋಡಿ, ಪ್ರಕೃತಿ ಕೂಡ ನಮಗೆ ಹಿಂಟ್ ಕೊಡುತ್ತೆ. ಚಳಿ ಸಾಮಾನ್ಯವಾಗಿ ಈಗ ಮನುಷ್ಯ ಗುಣ ಬಿಡಿ, ಯಾಕೆಂದರೆ ಇವಾಗ ಚಳಿ ಇರುತ್ತೆ, ಒಂದು ಸ್ವಲ್ಪ ಬೇಗ ಏಳುವಂಥವರು ಕೂಡ ನೋಡಿ, ಈ ಚಳಿಗಾಲದಲ್ಲಿ ಕೂಡ ಈಗ ಮಕರ ಸಂಕ್ರಾಂತಿಗೆ ಮಕರ ಜ್ಯೋತಿ ಸ್ವಾಮಿ ಶರಣಂ ಅಯ್ಯಪ್ಪ ಆ ವ್ರತ ಮಾಡುವಂಥವರು ತಣ್ಣೀರಿನ ಚಳಿ ಸ್ನಾನ ಮಾಡ್ತಾರಲ್ವ, ಅವ್ರು ಲೆಕ್ಕಿಸ್ತಾರ? ಕರೆಕ್ಟಾಗಿ ಅದೇ ಸಮಯದಲ್ಲಿ ಸ್ನಾನ ಮಾಡುವಂಥದ್ದು. ನಮಗೆ ಆ ತಣ್ಣೀರನ್ನು ಮುಟ್ಟೋದಕ್ಕೆ ನಮಗೆ ಒಂಥರ ಮುಟ್ಟೋದಕ್ಕೂ ಒಂಥರ ಶಿವರಿಂಗ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಆ ಒಂದು ಕಠಿಣ ವ್ರತವನ್ನು ಪಾಲಿಸ್ತಾರಲ್ಲ, ಆ ಎಂತಹ ಭಗವಂತನ ಒಂದು ಭಕ್ತಿ, ಆ ಒಂದು ಹಠ ನೋಡಿ ಹೇಗಿರುತ್ತೆ ಅಂತಂದರೆ, ಬಿಸಿನೀರು ಸ್ನಾನ ಮಾಡಬೇಕು ಅಂದರೆ ಇಲ್ಲ 8 ಗಂಟೆ ಆಗಲಿ 9 ಗಂಟೆ ಆಗಲಿ ಸ್ವಲ್ಪ ಬಿಸಿಲು ಬರಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಅಂಥದ್ರಲ್ಲೇ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾರಲ್ಲ, ಎಂಥ ನೋಡಿ, ಎಲ್ಲಿ ಹಠ ಇರುತ್ತೆ, ಎಲ್ಲಿ ಒಂದು ಛಲ ಇರುತ್ತೆ, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನಂತೆ. ಅಲ್ಲಿ ನಾನು ನಿಮಗೆ ಜಯ ಕೊಡ್ತೀನಿ ಅಂಥೇಳಿ.
ಅದರ ಐತಿಹ್ಯ. ಅಲ್ಲಿಂದ ನಾವು ಬಿಸಿಲಿನ ಕಡೆಗೆ, ಅಂದರೆ ನೋಡಿ ಈಗ ಚಳಿಗಾಲ ಕಡಿಮೆ ಆಗುತ್ತೆ ಮಕರ ಸಂಕ್ರಾಂತಿಯ ನೆಕ್ಸ್ಟ್ ಡೇಯಿಂದನೇ, ಯಾಕೆಂದರೆ ಸೂರ್ಯ ಉತ್ತರಾಯಣಕ್ಕೆ ಬರುವಂಥದ್ದು, ದಿನಗಳು ದೀರ್ಘವಾಗುತ್ತೆ. ಚಳಿಗಾಲದಲ್ಲಿ ರಾತ್ರಿ ದೊಡ್ಡದಿರುತ್ತೆ. ಈಗ ಈ ಸಂಕ್ರಾಂತಿ ಬಂದ ತಕ್ಷಣ ಹಗಲು ದೀರ್ಘವಾಗುತ್ತೆ, ಬಿಸಿಲು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ದಿನ ದೊಡ್ಡದಾಗ್ತಾ ಹೋಗುತ್ತೆ. ಆವಾಗ ಬಿಸಿಲು ಮನುಷ್ಯರಿಗೆ ಏನು ಬಂದ್ರೂ ಕಷ್ಟನೇ ಅಲ್ವಾ. ಚಳಿಗಾಲದ ಅಯ್ಯೋ ಚಳಿ ಅಂತಾರೆ, ಬಿಸಿಲುಗಾಲದಲ್ಲಿ ಅಯ್ಯೋ ಇಷ್ಟು ಬಿಸಿಲ ಅಂತಾರೆ. ನಮಗೆ ಎಲ್ಲವೂ ಮಳೆಗಾಲದಲ್ಲಿ ಅಯ್ಯೋ ಇಷ್ಟು ಮಳೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ಎಲ್ಲವನ್ನ ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು ಅಂತ ಪ್ರಕೃತಿ ನಮಗೆ ಹೇಳಿಕೊಡುವಂಥ ಪಾಠ ಇದು. ಇನ್ನು ನಾನು ಹೇಳಿದೆ ನಿಮಗೆ ಭಗೀರಥ ಪ್ರಯತ್ನ. ಆ ಭಗೀರಥ ಗಂಗಾಮಾತೆಯನ್ನು ಭೂಮಿಗೆ ತಂದಂತಹ ದಿನ. ಇನ್ನೂ ಒಂದು ರಹಸ್ಯ ನಮ್ಮ ವೀಕ್ಷಕರಿಗೆ ಗೊತ್ತಿರಲಿ, ಅದೇನು ಅಂತಂದರೆ ಪಿತಾಮಹ ಭೀಷ್ಮನ ಬಗ್ಗೆ ಕೇಳಿದಿರಲ್ವಾ, ಅವರ ಅಂತ್ಯದ ದಿನಗಳು ಹೇಗಿತ್ತು ಗೊತ್ತಾ ನಿಮಗೆ? ಆ ಬಾಣ, ಆ ಒಂದು ಶರಶೈಯಲ್ಲಿ ಮಲಗಿರ್ತಾರೆ, ಅಂದರೆ ಮೈತುಂಬ ಬಾಣಗಳು. ನೀವು ನೋಡಿದ್ದೀರಾ ಆ ಮಹಾಭಾರತದಲ್ಲಿ ಅಥವಾ ಫೋಟೋದಲ್ಲಿ ನೋಡಿರ್ತೀರಲ್ಲ, ಭೀಷ್ಮ ಪಿತಾಮಹ ಮಲಗಿರ್ತಾರೆ. ಅದು ಎಲ್ಲಿ ಅಂದರೆ ಮೈತುಂಬ ಬಾಣಗಳು ಚುಚ್ಕೊಂಡಿರುತ್ತೆ. ಶರಶಯ್ಯ ಅಂದರೆ ಬಾಣಗಳ ಹಾಸಿಗೆಯಲ್ಲೇ ಮಲಗಿರ್ತಾರೆ. ಅವರು ಪ್ರಾಣ ತ್ಯಾಗ ಮಾಡಿರೋದಿಲ್ಲ. ಅವರು ಪ್ರಾಣ ತ್ಯಾಗ ಯಾವಾಗ ಮಾಡ್ತಾರೆ ಗೊತ್ತಾ? ಮಕರ ಸಂಕ್ರಾಂತಿ. ವೈಕುಂಠ ಏಕಾದಶಿಯಿಂದ ಮಕರ ಸಂಕ್ರಾಂತಿ ಏನು ಬರುತ್ತೆ, ಈ ಪುಣ್ಯ ಕಾಲದಲ್ಲಿ, ಅಂದರೆ ಈ ಕಾಲದಲ್ಲಿ ಪ್ರಾಣ ತ್ಯಾಗ ಮಾಡಿದವರಿಗೆ ಮುಂದೆ ಮರುಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭೀಷ್ಮ ಪಿತಾಮಹ ಕಾದಿದ್ದು ಕೂಡ ನೋಡಿ, ಒಂದು ಬಾಣ ಮೈಯಿಂದ ಹೊರಟೋದ್ರೆ ಎಷ್ಟು ವೇದನೆ ಆಗುತ್ತೆ. ಮೈ ತುಂಬ ಬಾಣಗಳನ್ನು ಇಟ್ಕೊಂಡು ಅವರು ತಿಂಗಳಾನುಗಟ್ಟಲೆ ಕಾಯ್ತಾರಂತೆ ಪ್ರಾಣ ತ್ಯಾಗ ಮಾಡೋದಕ್ಕೆ. ಅಂದರೆ ಈ ಮಕರ ಸಂಕ್ರಾಂತಿಗೆ ಅದು ಎಂಥ ಪವರ್ ಇದೆ, ಎಂತಹ ಶಕ್ತಿ ಇದೆ ಅಂತ ಹೇಳಿ. ಈ ಮಕರ ಸಂಕ್ರಾಂತಿಗೆ ಯಾರು ದಾನವನ್ನು ಮಾಡ್ತಾರೆ, ಪುಣ್ಯ ಕೆಲಸಗಳನ್ನು ಮಾಡ್ತಾರೆ, ಬಹಳ ಮಹತ್ವ ಇದೆ. ಮುಂದೆ ಮಾತಾಡ್ತಾ ಹೋಗೋಣ. ಸಾಕಷ್ಟು ಇಂಟ್ರೆಸ್ಟಿಂಗ್ ಕುತೂಹಲಕಾರಿ ಸಂಗತಿಗಳು ನಮ್ಮ ವೀಕ್ಷಕರಿಗೆ ಬರಲಿಕ್ಕಿದೆ. ಖಂಡಿತ ಗುರುಜಿ, ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧಾರ್ಮಿಕ ಮಹತ್ವದ ಬಗ್ಗೆ. ಇನ್ನು ನನ್ನಲ್ಲಿ ಮೂಡೋ ಪ್ರಶ್ನೆ ಅಂದರೆ, ಭಗವದ್ಗೀತೆಯಲ್ಲಿ ಮಕರ ಸಂಕ್ರಾಂತಿ ಬಗ್ಗೆ ಉಲ್ಲೇಖ ಆಗಿದೆಯಾ? ಹೌದಾ? ಇತಿಹಾಸ, ಭಗವದ್ಗೀತೆಯಲ್ಲಿರೋ ಉಲ್ಲೇಖದ ಬಗ್ಗೆ ತಿಳಿಸೋದಾದ್ರೆ? ಹಾಂ ನೋಡಿ, ಭಗವದ್ಗೀತೆ ನಾನು ಆಗ್ಲೇ ಹಿಂಟ್ ಕೊಟ್ಟೆ. ಆ ಭೀಷ್ಮ ಪಿತಾಮಹ ಬಾಣಗಳ ಒಂದು ಹಾಸಿಗೆಯ ಮೇಲೆ ಶರಶಯ್ಯೆಯಲ್ಲಿ ಮಲಗಿ ಈ ಒಂದು ಪುಣ್ಯ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ ಪ್ರಾಣ ತ್ಯಾಗ ಮಾಡೋದಕ್ಕೆ. ಭಗವದ್ಗೀತೆ ಅದರಲ್ಲಿ ಏನು ಉಲ್ಲೇಖ ಇದೆ ಹಬ್ಬದ ಬಗ್ಗೆ ಅಂತಂದರೆ, ಇದೆಂತಹ ಪರಮ ಪವಿತ್ರ ಪುಣ್ಯಕಾಲ ಅಂತಂದರೆ, ಭೀಷ್ಮ ಪಿತಾಮಹ ಏನು ಸಾಮಾನ್ಯ ನರಮನುಷ್ಯ ಅಲ್ಲ, ಸಾಕ್ಷಾತ್ ಭಗವಂತ. ಅವರ ಭೀಷ್ಮ ಪಿತಾಮಹ ಯಾರು, ಅವರ ಅವತಾರ ಯಾಕೆ ಎತ್ತಿದ್ರು, ಅದ್ರ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ನಾವು ಮಾಡೋಣ. ಅದ್ರ ಮುಂದೆ ಒಂದು ಆಧ್ಯಾತ್ಮದ್ದು ನನಗೂ ಇಂಟ್ರೆಸ್ಟ್ ಇದೆ. ಇನ್ನು ಯಾಕೆ ಭಗವದ್ಗೀತೆಯಲ್ಲಿ ಈ ಮಕರ ಸಂಕ್ರಾಂತಿಯ ಐತಿಹ್ಯ ಕುತೂಹಲ ಇದೆ ಅಂತಂದರೆ, ಸಾಕ್ಷಾತ್ ಕೃಷ್ಣ, ಶ್ರೀಮನ್ನಾರಾಯಣನ ಅವತಾರವಾದಂಥ ಕೃಷ್ಣ ಪರಮಾತ್ಮ, ಅರ್ಜುನ ಯುದ್ಧ ಬೇಡ ಅಂತ ಕೂತ್ಕೊಂಡಿರ್ತಾನೆ. ಅಯ್ಯೋ ಇವರು ನನ್ನ ಬಾಂಧವರು, ಅಯ್ಯೋ ಇವರು ನನ್ನ ಕುಲ ಬಾಂಧವರು, ಇವರು ನನ್ನ ಚಿಕ್ಕಪ್ಪ, ಇವರು ನನ್ನ ದೊಡ್ಡಪ್ಪ, ಇವರ ಮೇಲೆ ನಾನು ಧನುರ್ಧಾರಿಯಾಗಬೇಕಾ, ಇವರ ಮೇಲೆ ನಾನು ಬಾಣ ಪ್ರಯೋಗ ಮಾಡಬೇಕಾ? ಬೇಡ. ನನ್ನ ರಿಲೇಟಿವ್ಸ್ ಮೇಲೆ ನಾನು ಬಾಣ ಪ್ರಯೋಗ ಮಾಡೋದು ಬೇಡ, ಇದು ತಪ್ಪು ಅಂತ ಹೇಳಿ ಹತಾಶನಾಗಿ ಕೂತಂತಹ ಅರ್ಜುನನನ್ನ ಬಡಿದೆಬ್ಬಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಆ ಒಂದು ಅನ್ಯಾಯ, ಅಧರ್ಮದ ಮೇಲೆ ಧರ್ಮದ ಕೈ ಮೇಲಾಗಬೇಕು, ಜಯ ವಿಜಯ ಮೇಲೆ ಆಗಬೇಕು ಅಂತ ಹೇಳಿ ಆ ಮಹಾಭಾರತ ಇವತ್ತಿಗೂ ಕೂಡ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಸ್ಕೋತೀವಲ್ಲ, ಯಾವಾಗಲೂ ಯಾರ ಕೈ ಮೇಲಾಗಬೇಕು? ಜಯ, ಧರ್ಮದ ಕೈ ಮೇಲಾಗಬೇಕು. ಅಂಥದ್ದನ್ನು ಮೋಟಿವೇಶನ್ ಮಾಡಿದ್ದು ಈ ಮಕರ ಸಂಕ್ರಾಂತಿಯ ದಿನ. ಹತಾಶನಾಗಿ ಕೂತಂತಹ, ಯುದ್ಧ ಬೇಡ ಅಂತ ಕೂತಂತಹ ಅರ್ಜುನನನ್ನು ಬಡಿದೆಬ್ಬಿಸಿದ್ದು, ಅವತ್ತು ಬೋಧನೆಯನ್ನು, ಭಗವದ್ಗೀತೆಯ ಉಪದೇಶವನ್ನು ಮಾಡಿದಂತಹ ದಿನ ಶ್ರೀಕೃಷ್ಣ ಪರಮಾತ್ಮ ಮಕರ ಸಂಕ್ರಾಂತಿಯ ದಿನ. ಅದಕ್ಕೆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಆಗಿದೆ ಹಬ್ಬಕ್ಕೆ. ಬರೀ ನಾವು ಹೊಸ ಬಟ್ಟೆ, ರಂಗೋಲಿ ಅಲ್ಲಿ ನೋಡಬಾರ್ದು ಆಯಾಮ, ಅದರ ಹಿಂದಿನ ತಿರುಳನ್ನು ನೋಡಬೇಕು. ಯಾರು ಸಾಲ ಸೋಲು ಅದರಿಂದ ಕಂಗೆಟ್ಟಿದ್ದೀರಿ, ಅದಕ್ಕೆ ಅವತ್ತು ಒಂದು ವಿಶೇಷ ರಹಸ್ಯ ರೆಮಿಡಿ ಹೇಳ್ಕೊಡ್ತೀನಿ, ಶೀಘ್ರದಲ್ಲೇ ಹೇಳ್ತೀನಿ. ಟ್ಯೂನ್ ಆಗಿರಿ, ನೋಡ್ತಾ ಇರಿ. ಖಂಡಿತ ಗುರೂಜಿ. ಇವಾಗ ಹಿನ್ನೆಲೆ ಗೊತ್ತಾಯಿತು, ಇದ್ದಂಥ ಆಯಾಮ ಗೊತ್ತಾಯಿತು. ಎಷ್ಟೋ ಜನರಿಗೆ ಈ ಆಯಾಮ ಗೊತ್ತೇ ಇರೋದಿಲ್ಲ. ಸಂಕ್ರಾಂತಿ ದಿನವೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿರೋದು ಅಂತ. ಇನ್ನು
ಏನು ಪರಿಹಾರ ಮಾಡಬೇಕು ಅಂತ ಐಡಿಯಾ ಇರೋದಿಲ್ಲ. ಸೊ ನಾವು ಸಂಕ್ರಾಂತಿ ದಿನ ಯಾವ ರೆಮಿಡಿಗಳನ್ನು ಫಾಲೋ ಮಾಡ್ಬೋದು, ಏನು ಪರಿಹಾರಗಳನ್ನು ಮಾಡ್ಬೋದು ಗುರು? ಹೌದು 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 ನೋಡಿ, ಈಗ ಸಂಕ್ರಾಂತಿ ಅಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು 3 ರೆಮಿಡಿ ಹೇಳ್ಕೊಡ್ತೀನಿ. ಆ 3 ರೆಮಿಡಿಯಲ್ಲಿ ಒಂದು ಮೆಗಾ ರೆಮಿಡಿ ಇದೆ, ಅದನ್ನು ಫಸ್ಟ್ ಟೈಮ್ ರಿವೀಲ್ ಮಾಡ್ತೀನಿ. ರೆಮಿಡಿ ಅಂತ ನೋಡೋಕ್ಕೆ ಬಂದಾಗ, ಇವಾಗ ನಾನು ಲೈವಲ್ಲಿ ಹೇಳ್ತಾ ಹೋಗ್ತೀನಿ, ಸ್ನಾನದ ನೀರಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕ್ಕೋಬೇಕು, ಅದಕ್ಕೆ ವೀಕ್ಷಕರು ಕಾಯ್ತಾ ಇರಲಿ. ಒಂದು ಮಾತಿದೆ, ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೊಳ್ಳೆ ಮಾತಾಡೋಣ ಅಂಥೇಳಿ. ಇದರ ಹಿಂದೆ ಏನಿರಬಹುದು ನಿಮ್ಮ ಪ್ರಕಾರ? ಜನರಲ್, ಯಾಕೆಂದರೆ ನೀವು ಸಾಕಷ್ಟು ಲಕ್ಷಾಂತರ ವೀಕ್ಷಕರನ್ನು ಪ್ರತಿನಿಧಿಸೋದ್ರಿಂದ ನಿಮ್ಮ ಒಂದು ಇದ್ರ ಪ್ರಕಾರ ಏನಿರ್ಬೋದು, ಯಾಕೆ ಎಳ್ಳು ಬೆಲ್ಲ ತಿನ್ನಿ ಅಂತಾರೆ ಸಂಕ್ರಾಂತಿ? ನನ್ನ ಪ್ರಕಾರ ಸುಗ್ಗಿಯಲ್ಲಿ ಎಲ್ಲ ಬೆಳೆಯನ್ನು ಹೊಸದಾಗಿ ಬೆಳೆದಿರ್ತಾರೆ, ಆ ಬೆಳೆಗೆ ಪೂಜೆ ಮಾಡಿರ್ತಾರೆ. ಹಾಗಾಗಿ ನಾವು ಬೆಳೆದ ಬೆಳೆಯಿಂದ ನಮಗೆ ಒಳ್ಳೇದಾಗ್ಲಿ ಅನ್ನೋ ರೀತಿ ನನ್ನ ಭಾವನೆ. ಹೌದು, ಸಂಕ್ರಾಂತಿಯನ್ನು ನೋಡಿ, ಈಗ ಬಿಹು ಅಂತ ಆಚರಿಸ್ತಾರೆ, ಆಮೇಲೆ ಸುಮಾರು ನಮ್ಮ ಕಡೆ ಸಂಕ್ರಾಂತಿ ಅಂತ ಹೇಳಿ ಡಿಫ್ರೆಂಟ್ ವಿಧವಾದ ಹೆಸರುಗಳಿಂದ ಆಚರಣೆ ಮಾಡ್ತಾರೆ. ಈಗ ನಾವು ಸ್ಕ್ರೀನ್ ಮೇಲೆ ಕೂಡ ನಾವು ನೋಡ್ತಾ ಇದ್ದೀವಿ, ತೋರಿಸ್ತೀನಿ ನಾನು, ಯಾವ ರಾಜ್ಯದಲ್ಲಿ ಸಂಕ್ರಾಂತಿಯನ್ನು ಯಾವ ಹೆಸರಿನಿಂದ ಆಚರಣೆ ಮಾಡ್ತಾರೆ ಅನ್ನೋದನ್ನು ಪಟ್ಟಿ ಕೂಡ ನಾನು ಕೊಡ್ತೀನಿ. ಇಂತಹ ವಿಶಾಲವಾದಂತಹ ಸಂಕ್ರಾಂತಿ ಹಬ್ಬ ಏನಿದೆ, ಎಳ್ಳು ಬೆಲ್ಲ ಯಾಕೆ ತಿನ್ನಬೇಕು ಅಂತಂದರೆ, ಚಳಿಗಾಲದಲ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ ಶಿವರಿಂಗ್ ಆಗ್ತೀವ, ದೇಹದ ಉಷ್ಣಾಂಶವನ್ನು ಅದು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಏನು ಮಾಡುತ್ತೆ ಅಂದರೆ ಶಿವರಿಂಗ್ ಕೊಡುತ್ತೆ. ಆಗ ದೇಹಕ್ಕೆ ಶಾಖ ಬೇಕಾಗಿರೋದ್ರಿಂದ, ಶಾಖ ಯಾವ ಆಹಾರ ಪದಾರ್ಥದಲ್ಲಿ ಸಿಗುತ್ತೆ ಅಂದರೆ ಎಳ್ಳಿನಿಂದ ಸಿಗುತ್ತೆ. ಆ ಎಳ್ಳು ಬೆಲ್ಲ ತಿನ್ನಿ. ಈ ಎಳ್ಳು ಮತ್ತು ಉದ್ದು ಇದರ ಬಳಕೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ಈ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಆ ಎಳ್ಳನ್ನು ತಿಂದಾಗ ಶಾಖ ಬೇಕು ಅಂತಲೇ ಅವತ್ತು ನೋಡಿ ಎಳ್ಳು ಬೆಲ್ಲ ಕೊಡ್ತಾರಲ್ವ, ಎಳ್ಳು ಬೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ತಿಂತೀವಿ. ಈಗ ನೋಡಿ, ಈಗಿನ ಯಾಂತ್ರಿಕ ಯುಗದಲ್ಲಿ ಸಂಕ್ರಾಂತಿಗೆ ಮಾತ್ರ ಎಳ್ಳು ತಿನ್ನಬೇಕು ಅನ್ನೋದಿದೆ. ಅವಾಗ ಹಂಗಲ್ಲ, ಈ ಧನುರ್ಮಾಸ ಬಂತು ಅಂದರೆ ಪ್ರತಿದಿನ ಎಳ್ಳಿನ ಉಂಡೆಗಳಾಗಿರ್ಬೋದು, ಎಳ್ಳಿನ ಪದಾರ್ಥಗಳಾಗಿರ್ಬೋದು, ಅದನ್ನು ಪ್ರತಿದಿನ ಆಹಾರ ಪದಾರ್ಥದಲ್ಲಿ ಅವರು ಶೇಖರಣೆ ಮಾಡಿ ಕೊಡ್ತಾ ಇದ್ರು. ಈಗ ಬರೀ ಅವತ್ತು ಎಟ್ಲೀಸ್ಟ್ ತಿನ್ನಲಿ ಬಿಡಿ, ಇವತ್ತಿನ ದಿವಸನಾದರೂ ಆ 1 ತಿಂಗಳದ್ದಾದರೂ ಒಂದು ಎಳ್ಳು ಬೆಲ್ಲವನ್ನು ಅವತ್ತು ತಿಂದು ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಚಳಿಗಾಲದಲ್ಲಿ ಎಲ್ರಿಗೂ ಕೂಡ ನೆಗಡಿ, ಶೀತ, ಜ್ವರ, ಕೆಮ್ಮು ಜಾಸ್ತಿ ಯಾಕೆ ಬರುತ್ತೆ? ಅದರ ಇಂಪಾರ್ಟೆನ್ಸ್ ನಾವು ಮರಿತಾ ಬರ್ತಾ ಇದ್ದೀವಿ. ನಾವು ಧನುರ್ಮಾಸದಿಂದಲೇ, ಚಳಿಗಾಲ ಶುರುವಾಗೋದ್ರಿಂದಲೇ ಎಳ್ಳನ್ನು ಸ್ವೀಕಾರ ಮಾಡ್ತಾ ಬಂದರೆ ಅಂಥವ್ರಿಗೆ ನೆಗಡಿ, ಜ್ವರ, ಶೀತ, ಕೆಮ್ಮು ಅದರಿಂದ ದೂರ ಇರ್ತಾರೆ. ಅದಕ್ಕೆ ಹೇಳಿದ್ದು, ನಾವು ಈ ಸೀಸನ್ನಿಗೆ ಪ್ರಕಾರವಾದಂಥ ಆಹಾರ ತಗೊಂಡ್ರೆ ನಮಗೆ ಜಡ್ಡು ಜಾಪತ್ರೆ ಬರಲ್ಲ. ಆ ಎಳ್ಳು ಬೆಲ್ಲ ಯಾಕೆ ತಿನ್ನಬೇಕು ಅಂತಂದರೆ, ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಶಾಖ ಉತ್ಪತ್ತಿ ಆಗುತ್ತೆ. ಒಳ್ಳೊಳ್ಳೆ ಮಾತಾಡೋಣ, ಬೆಲ್ಲ ಸಿಹಿ. ಎಳ್ಳನ್ನು ಯಾಕೆ ತಿನ್ನಬೇಕು ಅಂದರೆ, ಎಳ್ಳು ಶನಿದೇವರಿಗೆ ಸಂಬಂಧಪಟ್ಟಿದ್ದು. ಅದು ಹಿಂದಿನ ಈ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪಕರ್ಮಗಳನ್ನು ಮತ್ತು ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ ಅನ್ನೋದರ ಪರಿಣಾಮವಾಗಿ, ಒಂದು ದೇಹದ ಶಾಖ ಸುಸ್ಥಿತಿಯಲ್ಲಿಡೋದಕ್ಕೆ, ಇನ್ನೊಂದು ಪಾಪಕರ್ಮಗಳನ್ನು ಸುಡೋದಕ್ಕೆ ಎಳ್ಳು ಬೆಲ್ಲ ತಿನ್ನಬೇಕು ಅನ್ನುವುದರ ಒಂದು ಐತಿಹ್ಯ ನಂಬಿಕೆ, ಅದನ್ನು ರೂಢಿಸ್ಕೊಂಡ್ಬಂದಿದ್ದೀವಿ. ಇನ್ನು ಮೇಜರ್ ರೆಮಿಡಿಗಳತ್ತ ನಾವು ಗಮನ ಕೊಡೋದಾದರೆ, ವಿಷಯ ವಸ್ತುಗಳು ತುಂಬ ಅಗಾಧವಾಗಿದೆ ನೋಡಿ. ಹಸು, ಗೋಮಾತೆಗೆ ಸಂಕ್ರಾಂತಿಯ ದಿನ ಯಾರು ತಮ್ಮ ಕೈಯಾರೆ ಅಕ್ಕಿ, ಬೆಲ್ಲ, ಹಸಿರು ಹುಲ್ಲು ಈ ಥರ ಗೋಗ್ರಾಸವನ್ನು ತಿನ್ನಿಸ್ತಾರೆ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತಂತೆ. ನೋಡಿ ಎಂತಹ ಪರಮ ಪವಿತ್ರ. ಗೋಮಾತೆಯಲ್ಲಿ, ಹಸುವಿನಲ್ಲಿ ಸಾಕ್ಷಾತ್ 3 ಕೋಟಿ ದೇವತೆಗಳಿರ್ತಾರೆ. ಅವತ್ತಿನ ದಿನನೇ ಹುಡುಕ್ಬಿಟ್ಟು ನಾವು ಗೋಮಾತೆಗೆ ನಮ್ಮ ಕೈಯಾರೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಗೋಧಿ, ಫ್ರೆಶ್ ಆಗಿ ಮಾಡಿದಂಥ ಆಹಾರ, ಬಿಸಿ ಆಹಾರ ಪದಾರ್ಥಗಳನ್ನು ತಿನ್ನಿಸ್ಬೇಕು. ಆ ಗೋಮಾತೆಗೆ ಗೋಗ್ರಾಸ ಹೆಂಗೆ ಕೊಡ್ತಾರೆ ಹೇಳಿ? ದೂರದಿಂದ ಕೊಡಬಾರ್ದು. ಗೋಮಾತೆಯ ಹತ್ತಿರ ಹೋಗಿ, ಅದರ ಬಾಯಿ ಹತ್ರ ಅದರ ನಾಲಿಗೆ ನಮ್ಮ ಕೈಗೆ ಟಚ್ ಆದಾಗ ನಮ್ಮ ಮೈಯಲ್ಲಿರುವಂತಹ ಸಕಲ ಗ್ರಹ ದೋಷಗಳನ್ನು ಎಳ್ಕೊಳ್ಳುತ್ತೆ. ಹಾಗಾಗಿ ಆ ರೀತಿ ಗೋಗ್ರಾಸ ಕೊಡೋದ್ರಿಂದ ಅವತ್ತು ಅಶ್ವಮೇಧ ಯಾಗ ಈಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಶ್ವಮೇಧ ಯಾಗ ಅಂತಂದರೆ ಬಹಳ ತಪಸ್ಸು ಮಾಡಬೇಕಂತೆ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಕೊಳ್ಳೋದು, ಅದನ್ನು ಮಾಡೋದಕ್ಕೆ ಬೇಕಾದಂತಹ ಪಂಡಿತರು, ಅರ್ಚಕರು, ಪುರೋಹಿತರು ಅದೆಷ್ಟೋ ತಿಳ್ಕೊಂಡಿರಬೇಕು ವಿಷಯ. ಎಷ್ಟೋ ಕೋಟಿ ಮಂತ್ರಗಳನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿರ್ಬೇಕಂತೆ. ಅದು ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಬಿಡಿ. ಹಾಗಾಗಿ ಒಂದು ಗೋಗ್ರಾಸ ಕೊಟ್ಟರೆ ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯ ಬರುತ್ತಂತೆ.
ಅಲ್ವಾ? ಈ ಸಂಕ್ರಾಂತಿ ದಿವಸ ನದಿ ಸ್ನಾನ ಕೂಡ ಮಾಡ್ತಾರೆ. ಅದು ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನದಿ ಸ್ನಾನ ಮಾಡೋದರ ಹಿಂದೆ ನೀವು ನೋಡಿರ್ಬೋದು, ಸಂಕ್ರಾಂತಿ ಬಂತು ಅಂದರೆ ಎಲ್ಲ ನದಿಗಳು ತುಂಬಿ ತುಳುಕ್ತಾ ಇರುತ್ತೆ. ಅದರ ಐತಿಹ್ಯ ಏನು ಅಂತಂದರೆ ಗಂಗಾ ಸ್ನಾನ ಮಾಡಿ ಅಂತಾರೆ. ಯಾಕೆಂದರೆ ಆ ದಿವಸ ಭಗೀರಥ ಗಂಗಾ ಮಾತೆಯನ್ನು ಭೂಲೋಕಕ್ಕೆ ಇಳಿಸಿರುವಂಥದ್ದು. ನಮಗೆ ಗಂಗಾ ನದಿಗೆ ಹೋಗೋಕ್ಕಾಗಲ್ಲ. ನಮ್ಮ ಊರುಗಳ ಹತ್ರ ಎಲ್ಲಿ ನದಿ ಸ್ನಾನ ಇದೆ, ನದಿ ಇದೆ, ಅಲ್ಲಿ ನದಿ ಸ್ನಾನ ಮಾಡ್ಕೋಬೇಕು, ನದಿಯಲ್ಲಿ ಮುಳುಗಿ ಏಳಬೇಕು ಅನ್ನೋದರ ಐತಿಹ್ಯ. ಪಾಪ ನಶಿಸಿ ಹೋಗುತ್ತೆ ಅಂತ ಹೇಳಿ ಒಂದು ಗೋಗ್ರಾಸ ಕೊಡುವಂತಹದ್ದು, ಎರಡನೆಯದ್ದು ನದಿ ಸ್ನಾನ ಮಾಡುವಂತಹದ್ದು. ಇನ್ನು ನೋಡಿ, ಇಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ಸೂರ್ಯ, ಶನಿ ಭಗವಾನರು ಮತ್ತು ಕಾಲಪುರುಷ ನೇರವಾಗಿ ಇರ್ತಾರಂತೆ, ಒಂದೇ ಒಂದು ಕಕ್ಷೆಯಲ್ಲಿ ಇರ್ತಾರಂತೆ. ಬಹಳ ಪವರ್ಫುಲ್ ದಿನ. ಹಾಗಾಗಿ ಸೂರ್ಯನ ಆರಾಧನೆಯನ್ನು ಯಾರು ಈ ಮಕರ ಸಂಕ್ರಾಂತಿಯ ದಿನ ಮಾಡ್ತಾರೆ ಅವರಿಗೆ ನೆಕ್ಸ್ಟ್ 6 months ಅವರ ಕರ್ಮ ಎಲ್ಲ ಅಲೈನ್ ಆಗುತ್ತಂತೆ. ಅಂದರೆ ನಮ್ಮ ಕರ್ಮ ಅಂದರೆ ಕೆಟ್ಟ ಕೆಲಸ ಅಲ್ಲ, ಒಳ್ಳೆಯ ಕೆಲಸಗಳು ಅಲೈನ್ಮೆಂಟ್ ಆಗಿರುತ್ತಂತೆ. ಮುಂದಿನ 6 ತಿಂಗಳು ಹಾದಿ ಸುಗಮ. ನೀವು ಏನು ಕೆಲಸಕ್ಕೆ ಕೈ ಹಾಕ್ತೀರಿ ಸಕ್ಸಸ್ ಸಿಗುತ್ತೆ. ಆ ಮಕರ ಸಂಕ್ರಾಂತಿಯ ದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ, ನಾನು ಪ್ರತಿ ಪಾಡ್ಕಾಸ್ಟಲ್ಲಿ ಲೈವಲ್ಲಿ ಹೇಳ್ತಾ ಇರ್ತೀನಿ ಸೂರ್ಯನಿಗೆ ಅರ್ಘ್ಯ ಕೊಡೋದು ಹೇಗೆ ಅಂಥೇಳಿ. ತಾಮ್ರದ ಲೋಟದಲ್ಲಿ ಒಂದು ಚಿಟಿಕೆ ಕುಂಕುಮ ಹಾಕ್ಕೋಬೇಕು. ಒಂದು ಬಿಳಿಯ ಅಕ್ಕಿ ಕಾಳು ಅಂತ ಏನು ಹೇಳ್ತೀವಿ, ರಾ ರೈಸ್, ಅದರಲ್ಲಿ ಕುಂಕುಮ ಕಲಸಿ ಆ ಒಂದು ಕೆಂಪು ಹೂವು ಹಾಕ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ ಅಂತೇಳಿ 11 ಸಲ ಹೇಳಿ ಅರ್ಘ್ಯ ಕೊಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಈ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಸೂರ್ಯೋದಯದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಬೇಕಂತೆ. ಸೂರ್ಯ ಉದಯ ಆದಮೇಲೆ ಮಲಗಿರಬಾರ್ದು, ಸೂರ್ಯ ಉದಯದಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅನ್ನೋದಿದೆ. ಈಗ ಇನ್ನೂ ಒಂದೇನು ಅಂತಂದರೆ, ಇಲ್ಲಿ ವಿಶೇಷವಾಗಿ ನಾವು ರೆಮಿಡಿಯನ್ನು ನೋಡಲಿಕ್ಕಾಗಿ ಶನಿ ಭಗವಾನರಿಗೆ, ಯಾಕೆ ಅಂತಂದರೆ 2 ರಹಸ್ಯ ಇದೆ. ಒಂದು, ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವಂಥದ್ದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಯಾರಿಗೆ? ಸೂರ್ಯನಿಗೆ, ಶನಿ ಭಗವಾನರಿಗೆ. ತಂದೆ ಮಗ ಅಲ್ವಾ? ಸೂರ್ಯ ತಂದೆ, ಶನಿ ಭಗವಾನರು ಮಗ. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರುತ್ತೆ ನೋಡಿ. ಹಾಗಂತ ಹೇಳಿ ಸೂರ್ಯ ಭಗವಾನರು ಇಲ್ಲ ನಾನು ಮಕರ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಅದು ಶನಿಯ ಮನೆ ಅಂತ ಅವರೇನು ಹಿಂದೆ ಸರಿಯೋದಿಲ್ಲ. ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಸಂಸಾರದಲ್ಲಿ ಎನ್ನುವ ಇದು ಒಂದು ಗ್ರಹಗಳು ನಮಗೆ ಸೂಚಿಸಿದಂತಹ ಪಾಠ, ಕಲಿಸುವಂತಹ ಪಾಠ. ಆ ಮಕರ ಸಂಕ್ರಾಂತಿಯ ದಿನ ಯಾರು ಕಪ್ಪು ಎಳ್ಳು, ಕಬ್ಬಿಣ, ಎಳ್ಳೆಣ್ಣೆ ಇವುಗಳನ್ನು ದಾನ ಮಾಡ್ತಾರೆ ಅವರಿಗೆ ವರ್ಷ ಬರೋಷ್ಟರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿರುತ್ತಂತೆ. ಬಿಸ್ನೆಸ್ ಡೆವಲಪ್ಮೆಂಟು, ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುವಂಥದ್ದು, ಸೈಟು, ಮನೆ, ಭೋಗದ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಒಂದು ಭೋಗ ಭಾಗ್ಯ ಕೂಡಿ ಬರುತ್ತಂತೆ. ಇದನ್ನು ತಪ್ಪದೇ ಮಾಡಿ ನೋಡಿ. ಇನ್ನು ಕೊನೆಯದಾಗಿ ನಾನೊಂದು ರಹಸ್ಯ ರೆಮಿಡಿ ಹೇಳ್ತೀನಿ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಒಂದು ಸ್ಕ್ರೀನ್ ಮೇಲೆ ಒಂದು ವಸ್ತು ತೋರಿಸ್ಲಾ? ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಯಾರು ಆಲ್ರೆಡಿ ಈಗ ವೀಕ್ಷಕರು ನಮ್ಮ ಮನೆಗೆ ತರಿಸಿ ಇಟ್ಕೊಂಡಿದ್ದಾರೆ ಅವರಿಗೆ ಒಂದು ರೆಮಿಡಿ ಹೇಳ್ತೀನಿ. ಇನ್ನೂ ಯಾರು ತರಿಸಿಲ್ಲ ಅವ್ರಿಗೂ ಕೂಡ ರೆಮಿಡಿ ಹೇಳ್ತೀನಿ. ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಫಾರ್ ದ ಫಸ್ಟ್ ಟೈಮ್ ನಾನು ಮಾಧ್ಯಮದಲ್ಲಿ ಒಂದು ರೆಮಿಡಿಯನ್ನು ರಿವೀಲ್ ಮಾಡ್ತೀನಿ ಅಂತ ಹೇಳಿ. ಮಕರ ಸಂಕ್ರಾಂತಿಗೆ ಲಕ್ಷ್ಮಿ ವಿಶೇಷವಾಗಿ ಸೂರ್ಯನಿಗೆ ಏನು ಹೇಳಿರುವಂಥದ್ದು ಅಂತಂದರೆ, ಈ 6 ತಿಂಗಳು ಉತ್ತರಾಯಣಕ್ಕೆ ಏನು ಸೂರ್ಯ ಸಂಚಾರ ಇರುತ್ತಲ್ಲ, ಉತ್ತರ ದಿಕ್ಕು ಯಾರ ದಿಕ್ಕು? ಲಕ್ಷ್ಮೀ ದಿಕ್ಕು. ಉತ್ತರ ದಿಕ್ಕು ಯಾರು ದಿಕ್ಕು? ಕುಬೇರನ ದಿಕ್ಕು. ಹಾಗಾಗಿ ಈ ಒಂದು ಮಕರ ಸಂಕ್ರಾಂತಿಯ ದಿನ ಯಾರು ಲಕ್ಷ್ಮೀ ಕುಬೇರ ರಹಸ್ಯ ಉಪಾಯವನ್ನು ಮಾಡ್ಕೋತಾರೋ ಅವರಿಗೆ 6 ತಿಂಗಳು ಶಾಶ್ವತವಾಗಿ ಅವರ ಹತ್ರ ಇರ್ತೀನಿ ಅಂತ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ಸೂರ್ಯನಿಗೆ ಒಂದು ಮಾತನ್ನು ಕೊಟ್ಟಿರುವಂಥದ್ದು, ಪ್ರಾಮಿಸನ್ನು ಮಾಡಿರುವಂಥದ್ದು. ನೋಡಿ, ಸುಮಾರು ಜನ
ಅವತ್ತಿನ ದಿನ ಸುಮ್ಮನೆ ಏನೋ ಒಂದು ಪೂಜೆ ಮಾಡಬೇಕು ಅಂತ ಮಾಡ್ಕೊಂಡ್ಬಿಡ್ತೀವಿ. ಫೋಟೋಗೆ ಮಂಗಳಾರತಿನೋ ಊದ್ಬತ್ತಿನೋ ಕರ್ಪೂರದ ಏನೋ ಒಂದು ನಮ್ಮ ಶಕ್ತಿ ಯಥಾಭಕ್ತಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಲಕ್ಷ್ಮೀ ರಹಸ್ಯ ಉಪಾಯವನ್ನು ಮಾಡ್ಕೋಬೇಕು ಅಂದಾಗ 6 ತಿಂಗಳು ಅವರಿಗೆ ಹಣಕಾಸಿಗೆ ಕೊರತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಅದು ಆಗ್ತಿದ್ದಂಗೆ ನೆಕ್ಸ್ಟ್ ನಮ್ಗೆ ದೀಪಾವಳಿ ಬಂದ್ಬಿಡುತ್ತೆ. ಆ ದೀಪಾವಳಿಗೆ ಮತ್ತೆ ನಾನು ಮೆಗಾ ರೆಮಿಡಿ ಹೇಳ್ತಾ ಇರ್ತೀನಿ. ಅಲ್ಲಿಗೆ ಮಾತೆಲ್ಲಿ ಮಹಾಲಕ್ಷ್ಮಿ ಏನು ಹೇಳುವಂಥದ್ದು ಅಂತಂದರೆ ಅಲ್ಲಿಗೆ ಕೆಲವೊಂದು ಪೊರಕೆ ರೆಮಿಡಿನೋ ಮತ್ತೊಂದು ರೆಮಿಡಿನೋ ಇದೆ. ಅದನ್ನು ಮಾಡಿಕೊಂಡ್ರೆ ಮತ್ತೆ ಈ ಸಂಕ್ರಾಂತಿ ಬರೋವರೆಗೂ ಅಂದರೆ ಆ 6 ತಿಂಗಳು ನೆಕ್ಸ್ಟ್ 6 ತಿಂಗಳು ಶಾಶ್ವತವಾಗಿ ಲಕ್ಷ್ಮಿಯನ್ನು ನಿಲ್ಲಿಸ್ಕೋಬೇಕು. ಈಗ ಉಪಾಯವನ್ನು ಹೇಳ್ತೀನಿ ಏನು ಅಂತಂದರೆ, ಯಾರು ಆಲ್ರೆಡಿ ನೀವು ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡಿದ್ದೀರಿ ವೀಕ್ಷಕರು, ಇದರ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಇಡಬೇಕು. ಎದ್ರ ಮುಂದೆ? ಶ್ರೀಚಕ್ರದ ಮುಂದೆ. ಸಂಕ್ರಾಂತಿಯ ದಿನ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ 1 ರೂಪಾಯಿಯ ನಾಣ್ಯ ಇಡಬೇಕು. ಗುರುಜಿ 1 ರೂಪಾಯಿ ನಾಣ್ಯ ಸಿಗಲಿಲ್ಲ ಅಂತ ಹೇಳೋದು ಬೇಡ. 2 ರೂಪಾಯಿ ಇದ್ದಿದ್ರು ತಗೊಳ್ಳಿ, 5 ರೂಪಾಯಿ ಇದ್ದಿದ್ರು ತಗೊಳ್ಳಿ, 10 ರೂಪಾಯಿ ಇದ್ದಿದ್ರು ತಗೊಳ್ಳಿ. ಒಂದು ನಾಣ್ಯ ಅದನ್ನು ಇಟ್ಟುಬಿಟ್ಟು ಅದರ ಮೇಲೆ ಶ್ರೀಚಕ್ರ ಯಂತ್ರ ಇರುತ್ತೆ, ಆಲ್ರೆಡಿ ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಿ. ಅದರ ಮೇಲೆ ಅದರ ಮುಂದೆ ಕೆಂಪು ಬಟ್ಟೆ, ಹೊಸ ಕೆಂಪು ಬಟ್ಟೆ ಇಟ್ಟುಬಿಟ್ಟು ಹ್ಯಾಂಡ್ ಕರ್ಚೀಪ್ ಆಕಾರದ್ದು ಅದರ ಮೇಲೆ ನಾಣ್ಯ ಇಡ್ತೀರಾ. ನಾಣ್ಯ ಇಟ್ಟುಬಿಟ್ಟು ಕುಂಕುಮ ಅರ್ಚನೆ ಮಾಡಬೇಕು. ಶ್ರೀಂ 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 ಅಂತ 108 ಸಲ ಹೇಳ್ತಾ ಹೇಳ್ತಾ ಆ ನಾಣ್ಯದ ಮೇಲೆ ನೀವು ಕುಂಕುಮಾರ್ಚನೆ ಮಾಡ್ತೀರ. ಅದಾದ ಮೇಲೆ ಒಂದೇ ಒಂದು ಬಾರಿ ಅರಿಶಿಣದಿಂದ ಅರ್ಚನೆ, ಒಂದೇ ಬಾರಿ, ಜಾಸ್ತಿ ಅಲ್ಲ. ಏನಂತ ಹೇಳುತ್ತಾ? ಓಂ ನಮೋ ನಾರಾಯಣಾಯ ಅಂತ ಹೇಳಿ ಆಮೇಲೆ ಆ ನಾಣ್ಯನೂ ಅಲ್ಲೇ ಇರಬೇಕು, ಅರಿಶಿಣ ಕುಂಕುಮ ಹಾಕಿದಂಥ ಎಲ್ಲ ವಸ್ತು ಅಲ್ಲೇ ಇರಬೇಕು. ಆ ಕೆಂಪು ಬಟ್ಟೆಯನ್ನು ಕಟ್ಟಿ ಒಂದು 5 ನಿಮಿಷ ಆ ಶ್ರೀಚಕ್ರದ ಮುಂದೆ ಇಟ್ಟು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ಶ್ರೀಚಕ್ರಕ್ಕೆ ಹೇಳ್ಕೋಬೇಕು. ಮಧ್ಯಭಾಗದಲ್ಲಿ ಏನು ಬಿಂದು ಕಾಣಿಸ್ತಾ ಇದೆ, ಇದನ್ನು ನೋಡ್ತಾ ನೋಡ್ತಾ ನೀವು ಸಂಕಷ್ಟಗಳನ್ನು, ಅಮ್ಮ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತವಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೆ ಈ ರೀತಿ ಆರ್ಥಿಕ ಸಂಕಷ್ಟ ಇದೆ, ನನ್ನ ಸಾಲ ತೀರಬೇಕು, ನನಗೆ ಗೆಲುವಾಗಬೇಕು, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ನನಗೆ ಸಕಲ ಭೋಗ ಭಾಗ್ಯ ವಸ್ತುಗಳನ್ನು ನಾನು ಕೊಳ್ಳಬೇಕು. ನೀವೇನು ಕನಸಿದೆ ಕೇಳಿ. ನಿಮಗೆ ಕಾಸ್ಟ್ಲಿ ಗ್ಯಾಜೆಟ್ ಬೇಕಾ, ಮೊಬೈಲ್ ಫೋನ್ ಬೇಕಾ, ಆಸ್ತಿ ಬೇಕಾ, ಸೈಟ್ ಬೇಕಾ, ಮನೆ ಬೇಕಾ, ಬಿಸ್ನೆಸ್ ಇಂಪ್ರೂವ್ ಬೇಕಾ, ಎಲ್ಲ ಕೇಳ್ಕೊಂಬಿಟ್ಟು ಒಂದು 5-10 ನಿಮಿಷ ಆದಮೇಲೆ ಆ ಬಟ್ಟೆಯನ್ನು ಕಟ್ಟಿ ನೀವು ಹಣ ಇಡುವಂಥ ತಿಜೋರಿಯಲ್ಲಿ ಆ ಬಟ್ಟೆ ಇಟ್ಬಿಡಬೇಕು. ಅಲ್ಲಿಗೆ ಲಕ್ಷ್ಮಿ ಆಕ್ಟಿವೇಟ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ. ವರ್ಷ ಪೂರ್ತಿ ಹೆಂಗೆ ಹಣ ಬರುತ್ತೆ ಅಂತಂದರೆ ಅಪಾರ ಪ್ರಮಾಣದ ಹಣ ಬರುತ್ತೆ. ನೆಕ್ಸ್ಟ್ ಇಯರ್ ಸಂಕ್ರಾಂತಿಗೆ ಆ ಬಟ್ಟೆಯನ್ನು ನೀವು ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ಮರದ ಕೆಳಗಡೆ ವಿಸರ್ಜನೆ ಮಾಡಬಹುದು. 1 ರೂಪಾಯಿ ಕಾಯಿನ್ ನೀವು ಖರ್ಚು ಮಾಡಬಾರ್ದು, ಅಲ್ಲೇ ತಿಜೋರಿಯಲ್ಲೇ ಇರಬೇಕು. ಇಲ್ಲಿಗೆ ಆ ರೆಮಿಡಿ ಸಮಾಪ್ತಿ ಆಗುತ್ತೆ. ದಿ ಎಂಡ್. ಏನು ಸಮಸ್ಯೆ ಇಲ್ಲ, ಕ್ಲೀನಾಗಿ ಹೇಳಿದ್ದೀನಿ, ಏನು ಕನ್ಫ್ಯೂಷನ್ ಇಲ್ಲ. ಗುರುಗಳೇ, ಈಗ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಏನೋ ತರಿಸ್ಕೊಂಡಿದ್ದಾರೆ, ಅವ್ರಿಗೆ ರೆಮಿಡಿ ಹೇಳಿದ್ರಿ, ನಮಗೇನು ನಾವು ತರಿಸಿಲ್ಲ ಅನ್ನೋರ ಪ್ರಶ್ನೆ ಇರುತ್ತೆ ವೀಕ್ಷಕರದು. ಖಂಡಿತ ಗುರುಜಿ. ಅವ್ರೇನು ಮಾಡ್ಕೋಬೇಕು ಅಂದರೆ ಈ ಸಂಚಿಕೆ ನೋಡಿದ ತಕ್ಷಣವೇ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂದರೆ ನಿಮ್ಮ ಹೆಸರಿನಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಯಾಗ ಶುರು ಮಾಡ್ತೀವಲ್ಲ, ನಿಮ್ಮ ಹೆಸರಿನಲ್ಲಿ ಪ್ರತಿ ಶ್ರೀಚಕ್ರದ ಯಂತ್ರದ ಎದುರುಗಡೆ ಕೆಂಪು ಬಟ್ಟೆಯನ್ನು ಹಾಸಿ ರೂಪಾಯಿ ನಾಣ್ಯವನ್ನು ಹಾಕಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಅದರ ಮೇಲೆ ನಾವು ಇಲ್ಲಿ ಕುಂಕುಮಾರ್ಚನೆ ಪೂಜೆ ಸ್ಟಾರ್ಟ್ ಮಾಡ್ಕೋತೀವಿ. 30 ದಿವಸ ಪೂಜೆ ಆಗುತ್ತೆ. ಆ 30 ದಿವಸ ಪೂಜೆ ಆದಮೇಲೆ ಶ್ರೀಚಕ್ರ ಯಂತ್ರ ಎನರ್ಜೈಸ್ ಆಗಿದ್ದು, ಸಂಕ್ರಾಂತಿ ದಿವಸ ಲಕ್ಷ್ಮಿ ಎನರ್ಜೈಸ್ ಆಗಿದ್ದು ನಿಮ್ಮ ಮನೆಗೆ ಬರುತ್ತೆ. ತದನಂತರ ಪೂಜೆಯನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ತರಿಸಿಟ್ಟವರು ಏನು ಶಕ್ತಿ ಬರುತ್ತೆ, ಇಲ್ಲಿ ನಾವು ಪೂಜೆ ಮಾಡಿ ಕಳಿಸಿದ್ರು ಅದೇ ಶಕ್ತಿ ನಿಮಗೂ ಬರುತ್ತೆ. ಖಂಡಿತ ಗುರುಜಿ, ಖಂಡಿತ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ, ಯಾರು ನೋಡ್ಕೊಂಡಿಲ್ಲ, ಇದೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅಂತ ಹೇಳಿ. ಇನ್ನೂ ಒಂದು ವಿಷಯ ಏನು ಅಂತಂದರೆ, ಈ ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಆ ಯಾವ ಮೆಟಲಲ್ಲಿ ಮಾಡಿದರೂ ಕೂಡ ಶಕ್ತಿ ಇರೋದಿಲ್ಲ. ನಾವೇನು ಸ್ಪೆಷಲ್ ಪ್ರಕೃತಿದತ್ತ ಮರದಲ್ಲಿ ಮಾಡ್ತೀವಿ, ಆ ಶ್ರೀಚಕ್ರ ಯಂತ್ರಕ್ಕೆ ಕೋಟಿ ಕೋಟಿ ಪಾಲು ಹೆಚ್ಚು ಶಕ್ತಿ ಇರುತ್ತೆ. ಅದು ಅಲ್ಲದೇನೆ ನಾನೇ ಅದಕ್ಕೆ ಖುದ್ದಾಗಿ 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಮನೆಗೆ ಕಳಿಸ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಹೇಗೆ ಫೀಡ್ಬ್ಯಾಕ್ ಬರ್ತಾ ಇದೆ ಅಂತ ಹೇಳಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಕೋಟ್ಯಾಂತರ ಜನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕಮೆಂಟ್ ಬಾಕ್ಸ್, ಫೀಡ್ಬ್ಯಾಕ್ ಬಾಕ್ಸ್ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ಗುರುಜಿ ನನಗೂ ಒಳ್ಳೆಯದಾಗಿದೆ, ಶ್ರೀಚಕ್ರ ಬಂತು, ನನಗೆ ಸಂತಾನ ಪ್ರಾಪ್ತಿ ಆಯಿತು, ಮದುವೆ ಸೆಟ್ ಆಯಿತು, ಕೆಲಸ ಸಿಕ್ತು, ಸಾಲ ತೀರಿಸ್ಕೊಂಡೆ, ಹಬ್ಬ ಅದ್ಭುತವಾಗಿ ವರ್ಕೌಟ್ ಆಗ್ತಾ ಇದೆ. ಈ ಸಂಕ್ರಾಂತಿ ದಿನ ವಿಶೇಷವಾಗಿ ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ನಮಗೆ ಕುಂಕುಮಾರ್ಚನೆ ಎಲ್ಲ ಯಾಗ ನಡೀತಾ ಇದೆ. ಈಗಲೇ ವೀಕ್ಷಕರು ತಡ ಮಾಡದೆ
ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಸಂಕ್ರಾಂತಿ ದಿನ ಏನು ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀವಿ, ಕುಂಕುಮಾರ್ಚನೆ ನಡೀತಾ ಇದೆ, ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರಲ್ಲೂ ಬುಕ್ ಮಾಡಿಕೊಂಡು ವರ್ಷ ಪೂರ್ತಿ ಅಂದರೆ 2026ರಲ್ಲಿ ಮಾತ್ರ ಸಾಕಷ್ಟು ಹಣ ಗಳಿಸ್ಬೋದು. ಆರೋಗ್ಯ, ಸಂಪತ್ತು, ಎಲ್ಲ ಭೋಗಭಾಗ್ಯ ಅವರ ಮನೆಗೆ ಮಾತೆ ಮಹಾಲಕ್ಷ್ಮಿ ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಗುರುಗಳೇ, ನಾವು ಕೂಡ ಅಲ್ಲಿ ಎನರ್ಜೈಸ್ ಆಗ್ತಾ ಇರುತ್ತೆ ಶ್ರೀಚಕ್ರ. ಮನೆಯಲ್ಲಿ ನಾವು ಕೂಡ ಈ ಚಿಕ್ಕ ರೆಮಿಡಿ ಮಾಡ್ಕೋಬೋದಾ ಅಂತಂದರೆ ನಿಮಗೂ ಒಂದು ಸಮಾನಾಂತರವಾಗಿ ಚಿಕ್ಕ ಕ್ರಮ ಹೇಳ್ಕೊಡ್ತೀನಿ. ಏನು ಅಂದರೆ, ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಫೋಟೋ ವಿಗ್ರಹ ಇದ್ದೇ ಇರುತ್ತೆ. ಕೆಂಪು ಬಟ್ಟೆ ಇಟ್ಕೊಳ್ಳಿ, ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಒಂದು ಹಿತ್ತಾಳೆ ತಟ್ಟೆ ಹಾಕಿ, ನೆಲದ ಮೇಲೆ ಇಡೋದು ಬೇಡ, ಬಟ್ಟೆಯನ್ನು ತಟ್ಟೆ ಮೇಲೆ ಇಡಿ. ಆ ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ₹1 ನಾಣ್ಯ ಹಾಕಿ ಅದ್ರ ಮೇಲೆ 108 ಸಲ ಕುಂಕುಮಾರ್ಚನೆ ಮಾಡಿ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಹೇಳ್ಕೊಂಡು ಆ ಬಟ್ಟೆಯನ್ನು ಕಟ್ಟಿಬಿಟ್ಟು ನೀವು ತಿಜೋರಿಯಲ್ಲಿ ಇಟ್ಬಿಡಿ. ಎಲ್ಲಿವರೆಗೂ ಇಡಿ ಅಂತಂದರೆ, ಮಾತೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದ ಮೇಲೆ ಆ ಬಟ್ಟೆಯ ಗಂಟನ್ನು ಶ್ರೀಚಕ್ರದ ಹಿಂದೆ ಇಟ್ಬಿಡಿ. ಈಗ ಆಲ್ರೆಡಿ ಶ್ರೀಚಕ್ರ ಯಂತ್ರ ತರಿಸಿದವರು ಅದ್ರ ಮುಂದೆ ಏನು ನೀವು ಕುಂಕುಮಾರ್ಚನೆ ಮಾಡ್ತೀರಿ, ಕುಂಕುಮಾರ್ಚನೆ ಮಾಡಿ, ಯಾಕೆಂದರೆ ಅದು ಎನರ್ಜಿ ಅಲೈನ್ಮೆಂಟ್ ಆಗಿರುತ್ತೆ. ಆಮೇಲೆ 5 ನಿಮಿಷ ಬಿಟ್ಟು ನೀವು ತಿಜೋರಿಯಲ್ಲಿ ಇಟ್ಟಿರ್ತೀರಿ. ಯಾರು ತರಿಸಿಲ್ಲ ಅವರು ಕುಂಕುಮಾರ್ಚನೆ ಮಾಡಿ ಶ್ರೀಚಕ್ರ ಬರೋವರೆಗೂ ಆ ಗಂಟನ್ನು ತಿಜೋರಿಯಲ್ಲಿಟ್ಟು ಬಂದ ಮೇಲೆ, ಶ್ರೀಚಕ್ರ ಬಂದ ಮೇಲೆ ಅದ್ರ ಹಿಂದೆ ಇಡಿ. ಕ್ಲಿಯರ್ ಅಲ್ವಾ? ಇಷ್ಟು ಮಾಡ್ಕೊಳ್ಳಿ. ಇದು ಬಹಳ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ನಾನು ಅವತ್ತಿನ ದಿನ ಒಂದು ವಿಶೇಷವಾದ ರೆಮಿಡಿಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಮಾತೆ ಮಹಾಲಕ್ಷ್ಮಿದು ಫಾರ್ ದ ಫಸ್ಟ್ ಟೈಮ್ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಈ ಮಾಧ್ಯಮದಲ್ಲಿ. ಅದೇನಪ್ಪ ಅಂತಂದರೆ, ಯಾರು ಶ್ರೀಚಕ್ರ ತರಿಸಿದಿರಿ ಅದರ ಎದುರುಗಡೆ ಕೂತ್ಕೊಂಡು ಈ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಯಾರು ತರಿಸಿಲ್ಲ ಅವರು ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಇರುತ್ತೆ, ಅದ್ರ ಮುಂದೆ ಕೂತ್ಕೊಂಡು ಮಾಡಿ. 2 ವೀಳ್ಯದೆಲೆ ತಗೋಬೇಕಾಗುತ್ತೆ. 2 ವೀಳ್ಯದೆಲೆ. ಆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಒಂದು ಈ ತುಳಸಿ ಏನಿರುತ್ತೆ, ಆ ತುಳಸಿಯ ಕಾಷ್ಟ ಅಂತ ಹೇಳ್ತೀವಿ, ಕಡ್ಡಿ ಅಂತ ಹೇಳ್ತೀವಿ, ಅದು ಸಿಕ್ಕರೂ ಸರಿ. ಇಲ್ಲ ಅಂತಂದರೆ ದಾಳಿಂಬ್ರೆ ನಾವೇನು ಹೇಳ್ತೀವಿ, ಆ ದಾಳಿಂಬ್ರೆ ಮರದ ಒಂದು ಕಡ್ಡಿ, ಅದನ್ನು ತಗೋಬೋದು. ಇಲ್ಲ ಗುರುಗಳೇ, ಅದೂ ಸಿಗಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಯಾವ ಮರದ ಕಡ್ಡಿ ಈ ಮರ ಇರುತ್ತೆ ಅದರಿಂದ ಒಣಗಿರುವಂತಹ ಕಡ್ಡಿಯನ್ನು ತೆಗೆದುಕೊಂಡು ಅರಿಶಿಣದ ಪೇಸ್ಟನ್ನು ಮಾಡ್ಕೋಬೇಕು. ನೀರು ಹಾಕಿ ಅರಿಶಿಣ ಕಲಿಸ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಆ ಕಡ್ಡಿ ಕೈಯಿಂದ ಬರಿಬಾರ್ದು, ಆ ಕಡ್ಡಿಯಿಂದ ವೀಳ್ಯದೆಲೆ ಮೇಲೆ ಶ್ರೀಂ ಅಂತ ಬರಿಬೇಕು. ಶ್ರೀಂ ಲಕ್ಷ್ಮೀ ಫೋಟೋದ ಎದುರುಗಡೆ ಒಂದು ತಟ್ಟೆ ಮೇಲೆ ಇಡಬೇಕು 2 ವೀಳ್ಯದೆಲೆಯನ್ನು. ಅದರ ಮೇಲೆ 108 ಸಲ ಶ್ರೀಂ 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 ಅಂತ ಆ ಒಂದು ಕುಂಕುಮವನ್ನು ಹಾಕಿ, ಆಮೇಲೆ 1 ಸಲ ಓಂ ನಮೋ ನಾರಾಯಣಾಯ ಅಂತ ಅರಿಶಿಣವನ್ನು ಹಾಕಿ ಆ ಒಂದು ಇದರ ಮೇಲೆ ಅಡಿಕೆ ಇಡಬೇಕು. ಎಲ್ಲ ಕ್ರಮ ಆದಮೇಲೆ ಒಂದು ಅಡಿಕೆ, ಪೂರ್ಣ ಬಟ್ಟಲು ಅಡಿಕೆ ಆಯಿತು ಅಥವಾ ಪೂರ್ಣ ಪ್ರಮಾಣದ ಅಡಿಕೆಯನ್ನು ಇಟ್ಟುಬಿಟ್ಟು ಮನಸ್ಸಿನಲ್ಲಿ ಆರ್ಥಿಕ ಸಂಕಷ್ಟ ಎಲ್ಲ ತೊಲಗಲಿ ಅಂತ ಕೇಳಿಬಿಟ್ಟು ಆ ಎಲೆಯನ್ನು ಅಲ್ಲೇ ಇಟ್ಟು ಬಿಡಬೇಕು ಒಂದು ಅರ್ಧ ಗಂಟೆ. ಅದಾದ ಮೇಲೆ ಏನು ಮಾಡಬೇಕು, ಆ ಎಲೆಯನ್ನು ಸುರುಳಿ ಸುತ್ತಬೇಕು. ಯಾವುದರಿಂದ? ವೈಟ್ ಕಲರ್ ಥ್ರೆಡ್ನಿಂದ ಸುತ್ತಬೇಕು. ಸುತ್ತಿಬಿಟ್ಟು ನೀವೇನಾದರೂ ವ್ಯಾಪಾರ ಮಾಡ್ತೀರಿ ಅಂತಂದರೆ ಆ ಗಲ್ಲಾ ಪೆಟ್ಟಿಗೆ ಇದೆಯಲ್ಲ ಅದರ ಮೇಲೆ ನೇರವಾಗಿ ಅದನ್ನು ನೇತು ಹಾಕ್ಕೊಳ್ಳಿ, ಅಥವಾ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೊಂಬಿಡಿ. ಅಥವಾ ಮನೆಯಲ್ಲಿ ನಾವು ಇಡ್ತೀವಿ ಅಂದರೆ ತಿಜೋರಿಯಲ್ಲಿ ಇಟ್ಟು ಬಿಡಬೇಕು. ಎಷ್ಟು ದಿವಸ? ಒಂದು 6 ದಿವಸ. 6 ದಿವಸ ಆದಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡ್ಕೋಬೋದು ಅಥವಾ ಮರದ ಕೆಳಗಡೆ ಹಾಕ್ಬೋದು. ಈ ವೀಳ್ಯದೆಲೆ ರೆಮಿಡಿಯನ್ನು ಮಾಡ್ಕೊಂಡು ನೋಡಿ. 6 ದಿವಸ ಆಗಿ 7ನೇ ದಿವಸ ಹೊಸ ಹಣ ಬರಲಿಲ್ಲ ಅಂದರೆ ಕೇಳಿ, ಚಾಲೆಂಜ್ ಮಾಡ್ತೀನಿ. ಬೊಂಬಾಟಾಗಿ ವರ್ಕ್ ಆಗುತ್ತೆ ಇದು. 1 ವರ್ಷದ ಒಳಗಡೆ ಗೋಲ್ಡ್ ತಗೋತೀರಾ, ಬೆಳ್ಳಿ, ಬಂಗಾರ, ಗಟ್ಟಿ ಆಸ್ತಿ ಅಂದ್ರೇನು? ಸೈಟು, ಮನೆ ಎಲ್ಲ ಮಾಡ್ಕೋತೀರಾ. ಈ ಸಂಕ್ರಾಂತಿಯ ದಿವಸ ಫಾರ್ ದ ಫಸ್ಟ್ ಟೈಮ್ ಲಕ್ಷ್ಮಿ ಆಕ್ಟಿವೇಶನ್ ಎನರ್ಜೈಸ್ ಮಾಡೋವಂಥ ರೆಮಿಡಿ ಹೇಳಿದ್ದೀನಿ. ನಮ್ಮ ವೀಕ್ಷಕರು ಮಾಡ್ಕೊಳ್ಳಿ, ಬೇಗ ಸಿಹಿ ಸುದ್ದಿ ಕೊಡಲಿ. ಅದ್ಭುತ ಗುರೂಜಿ, ತುಂಬ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಈ ಸಂಕ್ರಾಂತಿ ನಿಮ್ಮ ಬಾಳಲ್ಲೂ ಕೂಡ ಕಬ್ಬಿನ ಸಿಹಿ ಇರಲಿ, ಹಾಗೆ ಎಳ್ಳಿನ ಘಮ ಇರಲಿ. ಈ ಸಂಕ್ರಾಂತಿ ನಿಮ್ಮ ಬಾಳಲ್ಲಿ ಸೂರ್ಯನ ಬೆಳಕಷ್ಟೇ ಪ್ರಕಾಶಮಾನವಾಗಿರಲಿ. ಹಾಗೆ ಗುರೂಜಿ ತಿಳಿಸಿದಂತೆ ಶ್ರೀಚಕ್ರ ಯಂತ್ರವನ್ನು ನೀವು ಆರ್ಡರ್ ಮಾಡಿ ನಿಮ್ಮ ಸಂಕ್ರಾಂತಿ ಹಬ್ಬ ಸುಗ್ಗಿ ಎಲ್ಲವೂ ಚೆನ್ನಾಗಾಗಲಿ ಅಂತ ಹೇಳ್ತಾ ನಮ್ಮ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಇಂಥದ್ದೇ ಧಾರ್ಮಿಕ ಕಾಂಟೆಂಟ್ಗಾಗಿ ನಮ್ಮ ಜೀತ್ ಮೀಡಿಯಾ ಫಾಲೋ ಮಾಡಿ. ಧನ್ಯವಾದ.
ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.